ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶೇಷ ಸ್ಪೆಷಲ್. ನಾನು ಶಶಿಧರ್ ಭಟ್. ನೀವು ನೋಡ್ತಾ ಇದ್ದೀರಾ ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ. ಇವತ್ತಿನ ಸುದ್ದಿ ವಿಶೇಷದಲ್ಲಿ ನಾನು ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಬಂದಿದ್ದೇನೆ. ಅದು ಮೋದಿ ಎಂಬ ವಿಶ್ವಗುರು ನರೇಂದ್ರ ದಾಮೋದರ್ ದಾಸ್ ಮೋದಿ. ಅವರು ವಿಶ್ವಗುರು ಹೌದು ಅಲ್ವೋ? ಯಾವ ರೀತಿಯ ವಿಶ್ವಗುರು? 2014 ಚುನಾವಣಾ ಸಂದರ್ಭ ತಮಗೆಲ್ಲ ನೆನಪಿರಬಹುದು. ನರೇಂದ್ರ ಮೋದಿ ಅವರನ್ನು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಎಂದು ಮೊದಲೇ ಘೋಷಿಸಲಾಗಿತ್ತು. LK ಅಡ್ವಾಣಿ ಎಂಬ ಹಿರಿಯ ನಾಯಕರು ನೇಪಥ್ಯಕ್ಕೆ ಸರಿತಾಯಿತು. ಮೋದಿಯವರ ಗುಜರಾತ್ ಮಾದರಿಯ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಗುಜರಾತ್ ಅನ್ನುವುದು ಒಂದು ರೀತಿಯ ರಾಮರಾಜ್ಯ ಆಗಿದೆ ಅಂತ ಮಾತಾಡಲಾಗ್ತಾ ಇದೆ. ಎಲ್ಲಿ ನೋಡಿದ್ರು ಗುಜರಾತ್ ಮಾಡೆಲ್, ಗುಜರಾತ್ ಮಾಡೆಲ್, ಗುಜರಾತ್ ಮಾಡೆಲ್. ಸೊ ಗುಜರಾತ್ ಅಭಿವೃದ್ಧಿ ಏನಿದೆ ಅದು ಇಡೀ ದೇಶದೆಲ್ಲೆಡೆ ಪಸರುತ್ತೆ, ದೇಶ ಗುಜರಾತ್ ಆಗುತ್ತೆ ಅಂತ ಪ್ರಚಾರ ನಡೆಸಲಾಗ್ತಾ ಇದೆ. ಆದರೆ ಗುಜರಾತ್ನಲ್ಲಿ 2001 ನಡೆದ ಹತ್ಯಾಕಾಂಡ ಏನಿದೆ ಅದು ಇಡೀ ಮಾನವ ಜನಾಂಗ ತಲೆ ತಗ್ಗಿಸಬೇಕಾದಂಥ ಹತ್ಯಾಕಾಂಡ. ಸಾವಿರಾರು ಜನರ ರಕ್ತ ಹರಿದು ಹೋಯಿತು. ಇದರ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗ್ತಾ ಇತ್ತು. ಗುಜರಾತ್ ಹತ್ಯಾಕಾಂಡದ ನೆನಪು ಇರುಕೂಡುದು ಅನ್ನುವಂತೆ ನಡೆದುಕೊಳ್ಳಲಾಗ್ತಾ ಇತ್ತು. ಸೊ ಈ ಹತ್ಯಾಕಾಂಡದ ನಂತರ ಏನಾಯಿತು ಅನ್ನೋದು ಗೊತ್ತಿದೆ ನಮಗೆ. ಆದರೆ 2014 ಚುನಾವಣೆಯಲ್ಲಿ ಮೋದಿಯವರು ಬಹಳ ಪ್ರಮುಖವಾಗಿ ಜನರ ಮುಂದೆ ಇಟ್ಟಿದ್ದು ಅಭಿವೃದ್ಧಿಯ ಎಜೆಂಡಾ. ಅವರು ಸದಾ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು. RSS ಎಜೆಂಡಾದ ಬಗ್ಗೆ ಮಾತನಾಡಲಿಲ್ಲ, ಹತ್ಯಾಕಾಂಡದ ಬಗ್ಗೆ ಮಾತನಾಡಲಿಲ್ಲ. ಸೊ ಈ ದೇಶದ ಸೆಕ್ಯುಲರಿಸಂ ಬಗ್ಗೆ ಮಾತನಾಡಲಿಲ್ಲ. ಅಭಿವೃದ್ಧಿ ಅದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶದಲ್ಲಿರುವ ಕಳ್ಳ ಹಣ ಇದೆಯಲ್ಲ ಅದನ್ನ ಭಾರತಕ್ಕೆ ವಾಪಸ್ ತರ್ತೀನಿ ಅಂತ ಪ್ರತಿಯೊಬ್ಬ ಭಾರತೀಯನ ಖಾತೆಗೆ 15 ಲಕ್ಷ ರೂಪಾಯಿ ಬರುತ್ತೆ ಅಂತ ಕನಸುಗಳನ್ನು ಬಿತ್ತಾ ಇತ್ತು. ಭಾರತೀಯ ಜನ ಇದಾರಲ್ಲ, ಭಾರತೀಯರಿದಾರಲ್ಲ, ಅವರು ನಂಬಿಕೆಯ ಮೇಲೆ ಬದುಕುವಂಥವ್ರು. ಅವರು ಮೋದಿ ಸಾಹೇಬರನ್ನ ನಂಬಿದ್ರು. ದೇಶ ರಾಮರಾಜ್ಯ ಆಗತ್ತೆ ಅಂತ ಅನ್ಕೊಂಡ್ರು. ಗುಜರಾತ್ ಮಾದರಿ ಅಭಿವೃದ್ಧಿ ನಡೆಯುತ್ತೆ ಅನ್ಕೊಂಡ್ರು. ತಮ್ಮ ಕೋಟಿಗೆ 15 ಲಕ್ಷ ಬರುತ್ತೆ ಅಂತೇಳಿ ಯಾರು ಸಾಲಗೆಲ್ಲ ಮಾಡಿದ್ರೆ ಗೊತ್ತಿಲ್ಲ, ಎಲ್ಲರೂ ನಂಬಿದ್ರು. ಸೊ ಆಗಲೇ ಕಾಂಗ್ರೆಸ್ ಭ್ರಷ್ಟಾಚಾರದಿಂದ ಜನ ನೊಂದಿದ್ರು. ಅದಕ್ಕೆ ಅನುಮಾನ ಬೇಡ. ಕಾಂಗ್ರೆಸ್ ಇದ್ದಾಗ ಭ್ರಷ್ಟಾಚಾರ ಇತ್ತು. ಆ ಭ್ರಷ್ಟಾಚಾರದಿಂದ ಜನ ನೊಂದಿದ್ರು. ಅವರು ಮೋದಿಯವರು ಭ್ರಷ್ಟಾಚಾರದ ವಿರುದ್ಧ ಇದ್ದಾರೆ, ಅವರು ಭ್ರಷ್ಟಾಚಾರವನ್ನು ನಿಲ್ಲಿಸ್ತಾರೆ, ನಮ್ಮ ಅಕೌಂಟಿಗೆ ಹಣ ಬರುತ್ತೆ ಅಂತ ನಂಬಿದ್ರು. ಅದ್ರ ಜೊತೆಗೆ ಮೋದಿಯವರ ಇಮೇಜ್ ನೋಡಿ, ಅವ್ರು ಖಾಸಗಿ ಸೊಡೆಗೆಲ್ಲ ಪಾಪ ಮದುವೆ ಆಗಿಲ್ಲ, ಸಂಸಾರ ಇಲ್ಲ, ಆಯ್ತಾ, ದೇಶಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಮೋದಿ. ಇಂಥವ್ರು ಪ್ರಧಾನಿ ಆಗಬೇಕು ಅಂತ ಜನ ಬಯಸಿದ್ರು. ಆದರೆ ಮದುವೆ ಆಗದಿರುವ ಕಾರಣಕ್ಕೆ ಮನುಷ್ಯ ಭ್ರಷ್ಟಾಚಾರಿ ಆಗಲ್ಲ ಅನ್ನೋದು ಮೂರ್ಖತನ. ಮದುವೆಯಾದವನು ಮದುವೆಯಾದವರಿಗಿಂತ ಕುಟುಂಬ ಇರೋದಕ್ಕಿಂತ ಹೆಚ್ಚು ಭ್ರಷ್ಟ ಆಗ್ಬೋದು. ಭ್ರಷ್ಟದ ದಾರಿಗಳು ಬದಲಾಗಬಾರ್ದು. ಭ್ರಷ್ಟತೆ ಏನಿದೆ, ಈಗ ನನ್ನ ಕುಟುಂಬ ಇಲ್ಲ ಅಂತಂದರೆ ನಾನು ಇನ್ಯಾರ್ದೋ ಕುಟುಂಬದಲ್ಲಿ ದುಡ್ಡು ಇಡ್ಬೋದು, ನಾನು ನೋಡೋದಕ್ಕೆ ಕಾಣ್ಬೋದು. ವಾಟ್ ಎವರ್ ಇಟ್ ಬಗ್ಗೆ ಜನ ನಂಬಿದ್ರು. ಮೋದಿಯವರನ್ನು ಆರಿಸಿ ತಂದರು. ಮೋದಿ ದೇಶದ ಪ್ರಧಾನಿ ಆದರು. ಅವರು ಮೊದಲ ಅವಧಿಯಲ್ಲಿ ಅಭಿವೃದ್ಧಿಯ ಬಗ್ಗೆನೇ ಮಾತನಾಡಿದರು. ಮೋದಿಯವರು ಸತತವಾಗಿ ವಿದೇಶ ಪ್ರವಾಸ ಮಾಡಿದರು. ಅಮೇರಿಕಾ, ಇಂಗ್ಲೆಂಡ್, ಯುರೋಪ್ ಎಲ್ಲ ಕಡೆ ಅವರ ಈ ಒಂದು ಪ್ರವಾಸಗಳಿಗೆ ಭಾರೀ ಪ್ರಚಾರ ಕೊಡಲಾಯಿತು. ಅನಿವಾಸಿ ಭಾರತೀಯರನ್ನ ಎಲ್ಲೆಡೆಗೆ ಮೋದಿಯವರ ಕಾರ್ಯಕ್ರಮ ವ್ಯವಸ್ಥೆ ಮಾಡೋದಕ್ಕೆ ಬಿಡಲಾಯಿತು. ಆ ವ್ಯವಸ್ಥೆಗಳಲ್ಲಿ ಮೋದಿ 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 ಎನ್ನಲಾಯಿತು. ಮೋದಿ ವಿಶ್ವಗುರು ಎನ್ನುವ ವಾತಾವರಣವನ್ನು ಸೃಷ್ಟಿಸಲು ಯತ್ನ ನಡೆಯಲಾಯಿತು. ಆದರೆ ಈ ಒಂದು ಮೋದಿಯವರಿಗೆ ವಿದೇಶಗಳಲ್ಲಿ ಸಿಕ್ಕ ಒಂದು ಸ್ವಾಗತ ಇದೆಯಲ್ಲ, ಅದು ಭಾರತದ ಪ್ರಧಾನಿಗೆ ಸಿಕ್ಕ ಸ್ವಾಗತ ಆಗಿತ್ತು. ಭಾರತ ಮೋದಿ 2014 ಪ್ರಧಾನಿ ಆಗುವ ಹೊತ್ತಿಗೆ ಆಗಲೇ ಭಾರತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ರೂಪುಗೊಳ್ತಾ ಇತ್ತು.
1991ರಿಂದ ಈ ಆರ್ಥಿಕತೆಗೆ ಬುನಾದಿ ಹಾಕಿದರು ಡಾಕ್ಟರ್ ಮನಮೋಹನ್ ಸಿಂಗ್. ಪಿ ವಿ ನರಸಿಂಹರಾವ್ ಆ ಸ್ಥಿತಿಯಲ್ಲಿ ಮಾರ್ಕೆಟನ್ನು ಓಪನ್ ಮಾಡಿದ್ರು. ಹಾಗೆ ಬೆಳೀತಾ ಬೆಳೀತಾ ಭಾರತದ ಆರ್ಥಿಕತೆ ಬೆಳೀತಾ ಹೋಯಿತು. ವಿದೇಶಿ ಬಂಡವಾಳ ಹರಿದು ಬರೋದು. 2014ರಲ್ಲಿ ಮೋದಿ ಪ್ರಧಾನಿ ಆಗುವ ಹೊತ್ತಿಗೆ ಆಗಲೇ ಭಾರತ ಬಲಿಷ್ಠವಾಗಿತ್ತು. ಎಲ್ಲ ಪ್ರಬಲ ರಾಷ್ಟ್ರಗಳು ಭಾರತದತ್ತ ನೋಡ್ತಾ ಇತ್ತು. ಆ ಸ್ಥಿತಿಯಲ್ಲಿ ಮೋದಿ ಅವರಿಗೆ ಸಿಕ್ಕಿದ್ದು ಅಭೂತಪೂರ್ವವಾದ ಒಂದು ಸ್ವಾಗತ. ಅದನ್ನು ಮೋದಿಯವರಿಗೆ ವೈಯಕ್ತಿಕವಾಗಿ ಸಿಕ್ಕ ಸ್ವಾಗತ ಅಂತ ಪ್ರಚಾರ ಮಾಡಲಾಯಿತು. ಮೋದಿಯವರನ್ನ ಕಂಡ್ರೆ ವಿಶ್ವ ತಲೆಬಾಗತ್ತೆ ಅಂತ ಹೇಳಲಾಯಿತು. ಹುಸಿ ಹುಸಿ ಹುಸಿ, ಸುಳ್ಳು ಸುಳ್ಳು ಸುಳ್ಳು, ಸಾವಿರ ಸುಳ್ಳು, ಲಕ್ಷ ಸುಳ್ಳು, ಇದನ್ನೆಲ್ಲ ಮರೆಮಾಚಿ ಆಗ ಈ ಕಾಯಿನ್ ಮಾಡಲಾಯಿತು ಮೋದಿ ವಿಶ್ವಗುರು ಅಂತ. ಯಾಕಂದರೆ ಅಮೆರಿಕದ ಅಧ್ಯಕ್ಷರು ಸ್ವಾಗತಿಸ್ತಾರೆ, ಇಂಗ್ಲೆಂಡ್ನ ಪ್ರಧಾನಿ ಸ್ವಾಗತಿಸ್ತಾರೆ, ಜರ್ಮನಿ ಚಾನ್ಸಲರ್ ಸ್ವಾಗತಿಸ್ತಾರೆ. ಯಾರು ನೋಡಿದ್ರು ಅದು ಭಾರತಕ್ಕೆ ಸಿಕ್ಕ ಸ್ವಾಗತ ಅಂತ ಮರೆಮಾಚಿ ಮೋದಿ ಇಮೇಜನ್ನು ಬಿಲ್ಡ್ ಮಾಡಲಾಯಿತು. ಮೋದಿ ತಮ್ಮ ಇಮೇಜನ್ನು ರೂಪಿಸುವುದಕ್ಕಾಗಿ ಎಲ್ಲರ ಸಲಹೆ, ಅವ್ರಿಗೊಂದು ಸಲಹಾ ಮಂಡಳಿ ಇರಬೇಕು ಅನ್ಸುತ್ತೆ. ಎಲ್ಲಿ ಹೋದಾಗ ಯಾವ ಬಟ್ಟೆ ಹಾಕೋಬೇಕು, ಎಷ್ಟು ಹಾಕಬೇಕು, ದಿನಕ್ಕೆ 4-6 ಬಾರಿ ಬಟ್ಟೆ ಬದಲಿಸಿದ್ರು ನಮ್ಮ ಪ್ರಧಾನಿ. ಒಬ್ಬೊಬ್ಬರ ಜೊತೆ ಹೋಗ್ಬೇಕಾದ್ರೆ ಒಂದೊಂದು ರೀತಿ. ಸೊ ಈ ರೀತಿಯ ಪ್ರಚಾರದ ಒಂದು ಹಿನ್ನೆಲೆಯಲ್ಲಿ ಅವರು ತಮ್ಮ ಇಮೇಜನ್ನು ಬೆಳೆಸ್ಕೊಂಡ್ರು. ವಿದೇಶಗಳಲ್ಲಿ ಭಾರೀ ಗೌರವ ಸಿಗುವಂತೆ ಮಾಡಿ ಆಯಿತು. ಆದರೆ ಇದೇ ಮೋದಿಯವರಿಗೆ ವೈಯಕ್ತಿಕವಾಗಿ ಯಾಕಲ್ಲ ಅಂತಂದರೆ, ವೈಯಕ್ತಿಕವಾಗಿ ಮೋದಿಯವರು ತಮ್ಮ ದೇಶಕ್ಕೆ ಬರ್ಕೂಡ್ದು ಅಂತ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳ ನಿರ್ಬಂಧ ಇದೆ ಗೋದ್ರಾ ನಂತರ. ಸೊ ಆದ್ದರಿಂದ ವೈಯಕ್ತಿಕವಾಗಿ ಯಾವ ದೇಶದಲ್ಲೂ ಮೋದಿಯವರಿಗೆ ಸ್ವಾಗತ ಇರಲಿಲ್ಲ. ಆದರೆ ಭಾರತ ಪ್ರಧಾನಿಯಾಗಿ ಅವರು ಭಾರತದ ಪ್ರಧಾನಿ ಅನ್ನೋದಕ್ಕೆ ಅಮೆರಿಕದಿಂದ ಹಿಡಿದು ಇಂಗ್ಲೆಂಡ್ ಎಲ್ಲ ರಾಷ್ಟ್ರಗಳು ಗೌರವ ಕೊಡ್ತೀವಿ. ಇವತ್ತು ಕೂಡ ನಮ್ಮ ಪ್ರಧಾನಿ, ನಾವು ಅವರ ಪ್ರಧಾನಿ ಹುದ್ದೆಗೆ ಗೌರವ ಕೊಡಬೇಕು. ಆ ಹುದ್ದೆಯಲ್ಲಿರುವ ವ್ಯಕ್ತಿ ಆದ್ದರಿಂದ ಪ್ರಧಾನಿ ಮೋದಿಯವರಿಗೆ ಗೌರವ ಕೊಡಬೇಕು. ವೈಯಕ್ತಿಕವಾಗಿ ನಮಗೆ ಭಿನ್ನಾಭಿಪ್ರಾಯ ಇರ್ಬೋದು. ಮೋದಿಯವರ ಮೊದಲ ಟರ್ಮ್ ಹೇಗಿತ್ತು ನೋಡಿ, ಟಕ ಅಂತಂದರು. ಅಫ್ಘಾನಿಸ್ತಾನಕ್ಕೆ ಹೋದರು, ವಾಪಸ್ ಬರೋ ಪಾಕಿಸ್ತಾನದಲ್ಲಿ ಹೇಳಿದ್ರು, ಅಲ್ಲಿ ಬಿರಿಯಾನಿ ತಿಂದರು, ಪಾಕಿಸ್ತಾನದ ಹೆಗಲ ಮೇಲೆ ಕೈ ಹಾಕಿದ್ರು. ಅಟಲ್ ಬಿಹಾರಿ ವಾಜಪೇಯಿ ನಂತರ ಇವರೇನೆ ಅನ್ನುವ ವಾತಾವರಣ ಸೃಷ್ಟಿಸಿದ್ರು. ಇದೆಲ್ಲವೂ ಹೀಗೆ ನಡೀತಾನೆ ಇತ್ತು. ಮೋದಿ ವಿಶ್ವಗುರು ಪ್ರಚಾರ ನಡೀತಾ ಇತ್ತು. ಎರಡನೇ ಟರ್ಮಿಗೆ ಅವರು ಆಯ್ಕೆಯಾದ ಮೇಲೆ ಪರಿಸ್ಥಿತಿ ಬದಲಾಗತೊಡಗಿತ್ತು. ಆಗ ಎರಡನೇ ಅವಧಿಯಲ್ಲಿ RSS ಎಜೆಂಡಾ ಏನಿದೆ ಆ ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ಪ್ರಕ್ರಿಯೆ ಪ್ರಾರಂಭ ಆಯಿತು. ಆಗಲೇ ಸಂಘ ಪರಿವಾರದ ಕಾಲಾಳುಗಳು ಬೀದಿಗೆ ಏಳು. ಆಹಾರ ವಿಧಾನಗಳ ಮೇಲೆ ದಾಳಿ ನಡೆಯಿತು. ಇದೇ ಆಹಾರ ಶ್ರೇಷ್ಠ ಅಂತ ಹೇಳಲಾಯಿತು. ಇದೇ ಸಮವಸ್ತ್ರ ಧರಿಸಬೇಕು ಅಂತ ಹೇಳಲಾಯಿತು. ಕರ್ನಾಟಕಕ್ಕೆ ಬಂದರೆ ಹಿಜಾಬ್ ಹಗರಣ ಪ್ರಾರಂಭ ಆಯಿತು. ಮುಸ್ಲಿಮರಿಂದ ವ್ಯಾಪಾರ ಮಾಡಬೇಡಿ ನಿಷೇಧ ಇರಲಾಯಿತು. ಹೀಗೆ ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡುವುದು ಮೋದಿಯವರ ಎರಡನೇ ಅವಧಿಯಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ಎಲ್ಲೆಡೆ ಹೇಟ್ ಸ್ಪೀಚ್ಗಳು ನಡೆಯತೊಡಗಿದ್ವು. ಉತ್ತರ ಪ್ರದೇಶ ಅಂತೂ ಅಲ್ಲಿ ನಡೆದದ್ದೇ. ನಾನು ಮೊನ್ನೆ ಒಂದು ಮಾತನಾಡ್ತಾ ಹೇಳಿದೆ, ಎಷ್ಟು ಈ ರೀತಿ ಹೇಟ್ ಸ್ಪೀಚ್ಗಳನ್ನು ಯೋಗಿ ಆದಿತ್ಯನಾಥ್ ಮಾತಾಡಿದ್ರು. ಪ್ರತಿ ಹಂತದಲ್ಲೂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಪ್ರಾರಂಭ ಮಾಡಲಾಯಿತು. ಎಲ್ಲೆಡೆ ಅವ್ರು ಯಾರೋ ಗುಂಡು ಹೊಡೀರಿ ಅಂದರು. ದೆಹಲಿಯಲ್ಲಿ ಅನುರಾಗ್ ಠಾಕೂರ್ ಇನ್ನೊಬ್ಬರು ಅಂದರು. ಈ ಶ್ರೀರಾಮ್ ಸೇನೆ ಅಂತ ಇವರೇನಿದ್ವು ಅವರು ಚಿಗುರ್ಕೊಂಡು ಎಲ್ಲೆಡೆ ಪ್ರಾರಂಭ ಆಯಿತು. ಇದನ್ನೆಲ್ಲ ನೋಡ್ತಾ ಮೋದಿಯವರು ಮೌನವಾಗಿದ್ದರು. ಅವರು ಕಣ್ಣು ಮುಚ್ಚಿಕೊಂಡಿದ್ದರು. ಅವರು ನಂಬಿದ್ರು ತಾವು ಕಣ್ಣು ಮುಚ್ಚಿಕೊಂಡ್ರೆ ಏನೂ ಕಾಣಲ್ಲ, ಜಗತ್ತಿಗೆ ಅನ್ನೋ ನಂಬಿಕೆ ಅವ್ರಿಗೆ. ಆದ್ದರಿಂದ ಅವರು ಕಣ್ಣು ಮುಚ್ಚಿಕೊಂಡ್ರು, ಜಗತ್ತು ಸಾವಕಾಶವಾಗಿ ಈ ಕಡೆ ಕಣ್ಣು ತೆರೆಯತೊಡಗಿತು. ಅಮೆರಿಕಾದ ಮಾನವ ಹಕ್ಕುಗಳ ಆಯೋಗ ಭಾರತದಲ್ಲಿ ಯಾವ ರೀತಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗತ್ತೆ ಅನ್ನುವ ವರದಿಯನ್ನು ನೀಡಿತು. ಅದಕ್ಕೂ ಮೋದಿ ಕ್ಯಾರೆ ಅನ್ನಲಿಲ್ಲ. ಅದರ ಜೊತೆಗೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಸ್ಥಾನ ಕುಸಿದು ಹೋಯಿತು. ಪಾಕಿಸ್ತಾನದಲ್ಲಿರುವಷ್ಟು ಪತ್ರಿಕಾ ಸ್ವಾತಂತ್ರ್ಯ ಭಾರತದಲ್ಲಿ ಇಲ್ಲ ಅಂತ ಹೇಳಿ ವಿದೇಶಗಳು ಚರ್ಚೆ ಮಾಡುವ ಒಂದು ವಾತಾವರಣ ಬಂತು. ಮೋದಿ ಹೆದರಲಿಲ್ಲ. ಯಾಕೆಂದರೆ ಅವರಿಗೆ 56 ಇಂಚಿನ ಎದೆ ಇತ್ತು. ಯಾಕೆಂದರೆ ಅವರು ತಾವೇ ವಿಶ್ವಗುರು ಅಂತ ತಮಗೆ ತಾವೇ ಅಂದುಕೊಂಡಿದ್ದರು. ಆ ಭ್ರಮೆಯಲ್ಲಿ ಭಾಳ ಸಲ ಆಗುತ್ತೆ.
ಇವರು ನಿಮ್ಗೆ ಗೊತ್ತಿರ್ಬೋದು, ಜನಾರ್ದನ್ ರೆಡ್ಡಿ ಅವರು ಕರ್ನಾಟಕದವರು. ಅವ್ರಿಗೆ ಯಾರೋ ಜ್ಯೋತಿಷಿ ಹೇಳಿದ್ರಂತೆ, ನೀವು ಕೃಷ್ಣದೇವರಾಯನ ಅವತಾರ ನೆಕ್ಸ್ಟ್ ಜನ್ಮ. ಅದನ್ನು ಅವ್ರು ಎಷ್ಟು ನಂಬಿದ್ರು ಅಂದರೆ ಅವ್ರ ಮನೆ ಒಳಗೆಲ್ಲ ಕೃಷ್ಣದೇವರಾಯ ಟೈಪ್ ಇದನ್ನು ಸಿಂಹಾಸನ ಎಲ್ಲ ಮಾಡ್ಕೊಂಡು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಂಡು. ಮೋದಿ ಕೂಡ ತಾವು ವಿಶ್ವಗುರು ಅಂತ ನಂಬಿದ್ರು ಅಂತ ಅನ್ಸುತ್ತೆ. ಅವರನ್ನು ನಂಬಿಸಲಾಗಿತ್ತು ಸುತ್ತಮುತ್ತಿರೋರು, ನೀವೇ ವಿಶ್ವಗುರು ಅಂತ. ನಾನು ವಿಶ್ವಗುರು ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಬುದ್ಧಿವಂತರಾದರೆ ಗೊತ್ತಿರ್ತಿತ್ತು ನಮ್ಮ ಯೋಗ್ಯತೆಗಳು ಏನು ಅಂತ. ಅವರು ನಂಬಿದ್ರು. ಎಲ್ಲ ಸರಿಯಾಗಿಯೇ ಇತ್ತು. ಒಂದು ಕಡೆ ಬಹುಸಂಖ್ಯಾತರ ವೋಟ್ ಪೊಲರೈಸೇಷನ್ ಕೆಲಸವನ್ನು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ರು, ಇಲೆಕ್ಷನನ್ನು ಗೆಲ್ತಾ ಇದ್ರು, UP ಯಲ್ಲಿ ಗೆದ್ರು, ಎಲ್ಲ ಸರಿ. ಅವರ ಇಬ್ಬರು ವಕ್ತಾರರು ನೂಪುರ್ ಶರ್ಮಾ ಆ್ಯಂಡ್ ನವೀನ್ ಕುಮಾರ್ ಜಿಂದಾಲ್ ಅವರು ಹೇಳಿಕೆ ಕೊಟ್ಟರು ನೋಡಿ. ಅದು ಅವರ ನಿರೀಕ್ಷೆ, ಮೋದಿಯವರ ನಿರೀಕ್ಷೆ ಇರಲೇ ಇಲ್ಲ. ಇಡೀ ಮುಸ್ಲಿಂ ಸಮುದಾಯ, ಮುಸ್ಲಿಂ ರಾಷ್ಟ್ರಗಳು ಎದ್ದು ನಿಂತು ಭಾರತದ ಅತಿ ಆತ್ಮೀಯ ಸ್ನೇಹಿತ ಆದ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದೂ ಕೂಡ ಪ್ರತಿಭಟಿಸಿದೆ. ದಿನವಾದ ಮೇಲೆ ಒಂದೊಂದೇ ದೇಶಗಳು ಪ್ರತಿಭಟಿಸತೊಡಗಿದ್ವು. ತಕ್ಷಣ ಗೊತ್ತಾಯಿತು BJP ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ, ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ, ಅವರಿಬ್ಬರನ್ನು ಪಕ್ಷದಿಂದ ಸಸ್ಪೆಂಡ್ ಮಾಡಿ ನಮಗೆ ಸಂಬಂಧ ಇಲ್ಲ ಅಂತೇಳಿ ದೂರದ ಉಳಿಯುವ ಯತ್ನವನ್ನು ನಡೆಸ್ತಾರೆ. ಸೊ ನಮಗೆ ಅವರಿಗೆ ಸಂಬಂಧ ಇಲ್ಲ. ಆದರೆ ಅಷ್ಟರ ಒಳಗೆ ಭಾರತದ ಇಡೀ ವಾತಾವರಣ ಇಲ್ಲಿ ಏನು ನಡೆಯುತ್ತೆ ಅನ್ನೋದು ವಿಶ್ವಕ್ಕೆ ಗೊತ್ತಾಗೋದು. ಆದ್ದರಿಂದ ಇವರು ಇಂತಹ ಕೆಲಸಗಳನ್ನು ಮಾಡಿದರೂ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ನಂಬುವ ಸ್ಥಿತಿ ವಾತಾವರಣ ಇರಲೇ ಇಲ್ಲ. ಈಗ ಅದು ಎಲ್ಲಿಯವರೆಗೂ ಹೋಗಿದೆ. ಇವತ್ತು ಸ್ಥಿತಿಯಲ್ಲಿ ಬಹಳಷ್ಟು ಸ್ನೇಹಿತರು ನಮ್ಮ ಬಗ್ಗೆ, ಸ್ನೇಹಿ ರಾಷ್ಟ್ರಗಳು ಬೇಸರಗೊಂಡಿವೆ. ಭಾರತದ ಏನಿದೆ ಅದು ಧರ್ಮನಿರಪೇಕ್ಷ ರಾಷ್ಟ್ರವಾಗಿತ್ತು, ಇಂದು ಅದು ಕೋಮುವಾದಿಗಳ ರಾಷ್ಟ್ರವಾಗುತ್ತಿದೆ ಅನ್ನುವ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ವಿದೇಶಿ ವಾಹಿನಿಗಳಲ್ಲಿ ಬರ್ತಾ ಇದೆ, ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಎಲ್ಲರೂ ಖಂಡನೆ ಮಾಡ್ತಿದ್ದಾರೆ. ಭಾರತದಿಂದ ಇದು ನಾವು ನಿರೀಕ್ಷಿಸಿರಲಿಲ್ಲ. ಯಾಕೆಂದರೆ ಇದು ಡೆಮೊಕ್ರೆಟಿಕ್ ಕಂಟ್ರಿ ಮತ್ತು ಭದ್ರವಾದ ಸರ್ವಧರ್ಮ ನಿರಪೇಕ್ಷತೆಯ ಒಂದು ಅಡಿಪಾಯ ಈ ದೇಶಕ್ಕಿದೆ ಅಂತ ನಂಬಿದರು. ಅವರೆಲ್ಲ ಇವತ್ತು ಹತಾಶರಾಗಿದ್ದಾರೆ. ಭಾರತ ಈ ಸ್ಥಿತಿಗೆ ಹೋಯ್ತಲ್ಲ ಅಂತ. ನಮ್ಮ ವಿಶ್ವಗುರು ಏನಾದರೂ ಆಗಿದ್ರೆ, ವಿಶ್ವಗುರು ಕೇವಲ ಭಾರತದ ಗುರುವಾಗೂ ಉಳಿಯುವುದಕ್ಕೆ ಸಾಧ್ಯವಾಗದಿರುವ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇದಕ್ಕೆ ಬೇರೆ ಯಾರು ಜವಾಬ್ದಾರರು? ಇದರ ಹೊಣೆ ಪ್ರಧಾನಿ ನರೇಂದ್ರ ದಾಮೋದರ್ ದಾಸ್ ಮೋದಿಯವರದ್ದೇ ಆಗಿದೆ. ಇದರ ಹೊಣೆ ಈ BJP ಸರ್ಕಾರದ್ದಾಗಿದೆ. ಅವರು ಈ ಹೊಣೆಯನ್ನು ಹೊರಲೇಬೇಕು. ಯಾಕೆಂದರೆ ವಿದೇಶದಲ್ಲಿ ಭಾರತದ ಮಾನ ಹರಾಜಾಗಿದೆ. ಈ ಕಾರಣಕ್ಕಾಗಿ ವಿಶ್ವಗುರು ಎಂದು ಕರೆದುಕೊಂಡವರು, ವಿಶ್ವಗುರು ಅಂತ ಕರೆಸಿಕೊಂಡವರು, ಆ ವಿಶ್ವಗುರು ಪಟ್ಟ ಎಂತಹದು ಅನ್ನುವ ಅರಿವು ಅವರಿಗೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರು ವಿಶ್ವಗುರು ಆಗೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ವಿಶ್ವದ ಯಾವುದೇ ರಾಷ್ಟ್ರ ಈಗ ಒಪ್ಪಿಕೊಳ್ಳುವ ಸ್ಥಿತಿ ಇಲ್ಲ. ಭಾರತದ ಜನ ಈಗ ಒಪ್ಪಿಕೊಂಡಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಅವರು ಭಾರತದ ಗುರುವಾಗಿಯೂ ಉಳಿಯಲಾರರು ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ. ಇವತ್ತಿನ ಈ ವಿಶೇಷ ಇದು ವಿಶ್ವಗುರು ಮೋದಿ. ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ತಮ್ಮನ್ನು ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.